ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಮಂಗಳವಾರ ಬೆಳಗ್ಗೆ ಟೈಮ್ ಬಂದು ಒಂದು 8:30 ಆಗಿತ್ತು. ಬೆಳಗ್ಗೆ ಎದ್ಬಿಟ್ಟು ಕಸ ಎಲ್ಲ ಗುಡಿಸಿ ಬಾಕ್ಲದು ಹಂಗೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಹಾಗೆ ಮನೆಯಲ್ಲೆಲ್ಲ ಕಸ ಎಲ್ಲ ಗುಡಿಸಿ ಇದು ಹಾಸಿಗೆ ಮೇಲಿಂದೆಲ್ಲ ಕವರ್ಗಳೆಲ್ಲ ಹಾಸಿ ಬೆಡ್ಶೀಟ್ಸ್ ಎಲ್ಲ ಹಾಸಿ ಹಾಗೆ ಆಮೇಲೆ ಕಸ ಗುಡಿಸಿ ನೆಲೆಲ್ಲ ಒರೆಸ್ಕೊಂಡು ಕೊಟ್ಟೆ ನನ್ನ ಮಗಂಗೆ ಪೂಜೆ ಮಾಡು ಅಂತ. ಅಂದರೆ ನಮ್ಮ ಮನೆಯವರು ಇವತ್ತೇನು ನಮ್ಮ ಮನೆಯವ್ರು ಇಲ್ವಲ್ಲ, ಅಲ್ಲಿಗೆ ಹೋಗಿದ್ದೆ, ಇದಕ್ಕೆ ಹೋಗಿದ್ರಲ್ಲ ಮಾರಿಷಸ್ಗೆ. ಸೊ ಅದಕ್ಕೇ ನಾವು ನಿಧಾನಕ್ಕೆ ಮಾಡ್ಕೊತೀವಿ ಟಿಫನ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ. ಅವ್ನು ಪೂಜೆ ಮಾಡಾದಮೇಲೆ ಟಿಫನ್ ಮಾಡೋದು ಎಷ್ಟೊತ್ತು ಬೇಗನೆ ಆಗೋಗುತ್ತೆ ಅಂತ ಕೆಲಸ ಮುಗಿಸ್ಕೊಂಬಿಡ್ತೀನಿ. ಮುಂಚೆ ಆದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡ್ತಿದ್ದೆ, ಆಮೇಲೆ ಗುಡಿಸಿ ಒರೆಸಿ ಕೊಡ್ತಾಯಿದ್ದೆ ನಮ್ಮ ಮನೆಯವ್ರು ಪೂಜೆ ಮಾಡೋದಕ್ಕೆ. ಇವಾಗ ಹಂಗಿಲ್ಲ, ಲೇಟ್ ಅಲ್ವಾ, ಸೊ ಎಷ್ಟೊತ್ತಾದ್ರೂ ನಡೆಯುತ್ತೆ ಅಂದ್ಬಿಟ್ಟು ನಾನು ಇವಾಗೆಲ್ಲ ಕೆಲಸ ಮಾಡಿಕೊಟ್ಬಿಟ್ಟು ಅವರು ದೀಪ ಹಚ್ತಿರ್ತಾನೆ, ಆವಾಗ ಬಂದು ನಾನು ಈರುಳ್ಳಿ ಇದೆಲ್ಲ ಹಚ್ಕೊತಾ ಇದ್ದೀನಿ. ಅಂದರೆ ಬ್ರೇಕ್ಫಾಸ್ಟ್ಗೆ ಇವತ್ತು ಅಕ್ಕಿ ರೊಟ್ಟಿನೂ ಮತ್ತು ಬದನೇಕಾಯಿ ಪಲ್ಯ ಮಾಡೋಣ ಅಂತ. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಬದನೇಕಾಯಿ ಪಲ್ಯ ಏನಾರು ಅನ್ಕೊಬೋದು, ಇಲ್ಲಾಂದರೆ ಗೊಜ್ಜು ಅಂತನಾರು ಹೇಳ್ಬೋದು. ಇದು ಕಾಂಬಿನೇಷನು ರೊಟ್ಟಿಗೆ ಸಕ್ಕತ್ತಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇದು ಬದನೇಕಾಯಿ ಗೊಜ್ಜು. ನೋಡಿ ಇವಾಗ ಎಲ್ಲನೂ ಆ ಕಡೆ ಬದನೇಕಾಯಿ ಎಲ್ಲನೂ ಹುಳ ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೇಕು, ಹುಳಗಳಿರ್ತವೆ ಅದೆಲ್ಲ ತೆಗೆದುಬಿಟ್ಟು ಆಮೇಲೆ ನೋಡ್ಕೊಂಡು ಎಲ್ಲನೂ ಅವನ್ನೆಲ್ಲ ಹಚ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಇನ್ನೊಂದು ಕಡೆ ಈರುಳ್ಳಿ ಮತ್ತು ಟೊಮೆಟೊನೂ ಇಟ್ಕೊತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ, ಒಂದು 4 ಟೊಮೆಟೊ ಹಾಕ್ಕೊತೀನಿ, ಯಾಕಂದರೆ ಹುಳಿ ಬೇಕಲ್ಲ, ಅದಕ್ಕೇ 4 ಟೊಮೆಟೊ ಹಾಕ್ಕೊತೀನಿ. ಇಷ್ಟೇ, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಏನು ಅವಶ್ಯಕತೆ ಇಲ್ಲ, ಆದರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಬದನೇಕಾಯಿ ಪಲ್ಯದ್ದು. ನೋಡಿ ಇವಾಗೆಲ್ಲ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಾಯಿತು. ಒಂದು ಕಡೆ ಈರುಳ್ಳಿನೂ ಆಯಿತು, ಈರುಳ್ಳಿ ಮತ್ತು ಇದು ಬದನೇಕಾಯಿ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬದನೇಕಾಯಿಗೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ತೊಳ್ಕೊಂಡ್ರೆ ಇನ್ನು ಕನೆಗಿನೇ ಏನೂ ಬರೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ, ಅದೆಲ್ಲ ತೊಳ್ಕೊಂಡಿದ್ದೀನಿ. ಹಂಗೆ ಇವಾಗ ಇನ್ನೊಂದು ಕಡೆ ರಾತ್ರಿ ಬಜ್ಜಿ ಮಾಡಿದ್ನಲ್ಲ ಅದೇ ಎಣ್ಣೆಗೇ ಇವಾಗ ಬಾಣಲಿ ಕಾಯಕ್ಕೆ ಇಟ್ಬಿಟ್ಟು ಅದೇ ಎಣ್ಣೆ ಇತ್ತಲ್ಲ ಅದಕ್ಕೇ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ಇದು ರೊಟ್ಟಿಗಂತೂ ಚೆನ್ನಾಗಿರುತ್ತೆ, ಉಳಿದ್ರೆ ಅನ್ನ ಇರುತ್ತಲ್ಲ ಅನ್ನಕ್ಕೂ ಹಾಕ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ ಬದನೇಕಾಯಿ ಗೊಜ್ಜು ಟೇಸ್ಟ್ ಹೆಂಗಿರುತ್ತೆ ಅಂತ. ನೋಡಿ ಇವಾಗ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗೋಗುತ್ತೆ. ಆಮೇಲೆ ನಾನು ಟೊಮೆಟೊ ಏನು ಹಾಕ್ಕೊಳ್ಳೋ, ಫಸ್ಟ್ ಟೊಮೆಟೊ ಹಾಕ್ಕೊಳ್ಳಲ್ಲ, ಈರುಳ್ಳಿ ಆದಮೇಲೆ ಬದನೇಕಾಯಿ ಹಾಕ್ಕೊತೀನಿ. ಬದನೇಕಾಯಿ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದ ಮೇಲೆ ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ ಅಂತ. ನೋಡಿ ಇವಾಗ ಬದನೇಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಅದ್ರ ಪಾಡ್ಗೆ ಅದು ಬೇಕತ್ತಾ ಇರುತ್ತೆ. ಇವಾಗ ನೋಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟು ಹಾಕ್ಕೊಂಬಿಡ್ತೀನಿ ಜೊತೆಗೆ. ಸಾಲ್ಟು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಒಂದು ಸಣ್ಣ ಉರಿನೋ ಇಲ್ಲ ಮೀಡಿಯಮ್ ಫ್ಲೇಮ್ ಕೊಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಬೆಂದ್ಕೊತಾ ಇರುತ್ತೆ. ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಇವಾಗ ನೋಡಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಅಂದರೆ ಇದು ಮಾಡ್ಕೊತೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಡ್ತೀನಿ ಜೊತೆಗೆ. ಅದು ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಹಾಕ್ಕೊಂಡು ಮುಚ್ಚಿಟ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಇದೆ, ಪಾತ್ರೆ ತೊಳೆಯೋದು. ಕಸ ಎಲ್ಲ ಗುಡಿಸಾಯಿತು, ನೆಲನೂ ಒರೆಸ್ಕೊಟ್ಟಿದ್ದೀನಿ. ಇವಾಗ ಪಾತ್ರೆ ತೊಳೆಯೋದಿದೆ, ಅದೊಂಚೂರು ತೊಳ್ಕೊಂಡು ಬಿಡ್ತೀನಿ. ಈ ಕಡೆ ಬೇಯ್ತಾ ಇರೋ ಅಷ್ಟರಲ್ಲಿ ಆ ಕಡೆ ಪಾತ್ರೆನೂ ಆಗೋಗುತ್ತೆ. ಅದಕ್ಕೇ ಇವಾಗ ಇದನ್ನು ನೋಡಿ ಈ ಕಡೆ ಬೇಯಕ್ಕೆ ಇಟ್ಬಿಟ್ಟು ಹಂಗೆ ಇತ್ತು ಸ್ವಲ್ಪ ಇದೆಲ್ಲ ಇತ್ತಲ್ಲ ಬದನೇಕಾಯಿ ಹಚ್ಕೊಂಡಿದ್ದು, ಮತ್ತು ರಾತ್ರಿ ಅನ್ನಕ್ಕೆ ಇಟ್ಟಿದ್ನಲ್ಲ ಅನ್ನದ್ದು ಕುಕ್ಕರ್ ಒಂದಿದೆ ಅಷ್ಟೇ, ಜಾಸ್ತಿ ಇನ್ನೇನಿಲ್ಲ. ಅವಷ್ಟು ತೊಳ್ಕೊತೀನಿ, ಇದೆಲ್ಲ ಪಾತ್ರೆ ತೊಳ್ಕೊಂಬಿಡ್ತೀನಿ. ಅಂದರೆ ಮಲ್ಟಿ ಕೆಲಸಗಳು ಒಟ್ಟಿಗೆ, ಇವಾಗ ಆ ಕಡೆ ಅಲ್ಲಿ ಬೇಯ್ತಾ ಇರುತ್ತೆ, ಈ ಕಡೆ ಪಾತ್ರೆ ತೊಳ್ಕೊಂಬಿಟ್ರೆ ಬೇಗನೆ ಕೆಲಸ ಆಗುತ್ತೆ, ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯೋದಿಲ್ವಲ್ಲ, ಅದಕ್ಕೇ. ಇವಾಗ ನೋಡಿ ಕುಕ್ಕರೆಲ್ಲ ಇತ್ತು, ಅದನ್ನೆಲ್ಲನೂ ವಾಶ್ ಮಾಡ್ಕೊಂಬಿಡ್ತೀನಿ ಬೇಗನೆ. ವಾಶ್ ಮಾಡ್ಕೊಂಡು ಅದು ಬೇಯ್ತಾ ಇರುತ್ತೆ. ಅಲ್ಲಿ ಅದೆಲ್ಲನೂ ಟೊಮೆಟೊ ಎಲ್ಲ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಅಕ್ಕಿ ಹಿಟ್ಟೆಲ್ಲನೂ ಕಲಿಸ್ಕೊಂಬಿಟ್ಟು ಹಾಕ್ಕೊಂಬಿಟ್ರೆ ಬೇಗನೆ ಟಿಫನ್ನು ರೆಡಿ ಆಗೋಗುತ್ತೆ. ಈ ಕಡೆ ನೋಡಿ ಇವಾಗ ಪಾತ್ರೆ ಎಲ್ಲ ತೊಳೆದು ಆಯಿತು. ಹಾಗೆ ಶಿಂಕೆಲ್ಲ ತೊಳ್ಕೊಂಬಿಡ್ತೀನಿ, ಅದು ಎಲ್ಲ ಕೆಲಸ ಆಗಿದೆ. ಶಿಂಕೊಂಡು ತೊಳ್ಕೊಂಬಿಟ್ಟು ಇನ್ನು ಆಮೇಲೆ ಮಧ್ಯಾಹ್ನ ಮೇಲೆ ಅಡುಗೆನೂ ಮಾಡಿಲ್ಲ, ಅಡುಗೆ ಮಾಡ್ಕೊಬೇಕು. ಸ್ವಲ್ಪ ಕಡಲೆಪುರಿ ತಂದಿದ್ದೀನಿ, ಅದು ಖಾರ ಪುರಿ ಎಲ್ಲ ಮಾಡ್ಕೊಬೇಕು. ಇವಾಗ ಬೆಳಗಿನ ವೀಡಿಯೋ ಅಷ್ಟೇ ಶೂಟ್ ಮಾಡ್ಕೊಂಡಿರೋದು, ಇದನ್ನು ಅಪ್ಲೋಡ್ ಮಾಡ್ಬಿಡೋಣ ಅಂದ್ಬಿಟ್ಟು ಇವಾಗ ವಾಯ್ಸ್ ಓವರೆಲ್ಲ ಕೊಡ್ತಾಯಿದ್ದೀನಿ. ಬೇಗನೆ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ನಿನ್ನೆದು ವೀಡಿಯೋ ಯಾವುದು ಅಪ್ಲೋಡ್ ಮಾಡಿಲ್ಲ, ಇವತ್ತಿಂದು ನಿನ್ನೆದು 2 ಇದೆ, ಇವತ್ತೊಂದಿದೆ. ಬೇಗ ವೀಡಿಯೋ ಅಪ್ಲೋಡ್ ಮಾಡಿಬಿಡೋಣ. ಆಮೇಲೆ ಮಧ್ಯಾಹ್ನದಿಂದ ಮತ್ತೆ ವೀಡಿಯೋ ಮಾಡೋಣ ಅಂತ, ಇಲ್ಲಾಂದರೆ ಓವರ್ಲೋಡ್ ಆಗಿಬಿಡುತ್ತೆ ವೀಡಿಯೋಸು. ನಂದು ಜಾಸ್ತಿ GB ಇದಿಲ್ಲ, ನನಗೆ ವೀಡಿಯೋಸ್ ಜಾಸ್ತಿ ಇಟ್ಕೊಂಡಿದ್ರೆ ನನಗೆ ವೀಡಿಯೋ ಮಾಡೋದಕ್ಕಾಗೋದಿಲ್ಲ. ಅದಕ್ಕೇ ಬೇಗ ಅದು ಮುಗಿಸ್ಕೊಂಬಿಡೋಣ ಅಂತ. ನೋಡಿ ಇವಾಗ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀನಿ, ಮುಕ್ಕಾಲು ಭಾಗ ಬದನೇಕಾಯಿ ಎಲ್ಲ ಬಿದ್ದಿತ್ತು, ಅದಕ್ಕೆ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಟೊಮೆಟೊನು ಚೆನ್ನಾಗಿ ಬೆಂದ್ಕೊಂಬಿಟ್ರೆ
ಆಮೇಲೆ ಸಾಂಬಾರು ಪುಡಿ ಹಾಕಿದ್ರೆ ಬೇಗನೆ ಚೆನ್ನಾಗಿ ಇದಾಗಿಬಿಡುತ್ತೆ, ಇಲ್ಲಾಂದರೆ ಅರ್ಧ ಬರ್ಧ ಬೆಂದಂಗೆ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ಅಷ್ಟೇ ಒಂದು 10 ನಿಮಿಷ ಮುಚ್ಚಿಟ್ಬಿಡ್ತೀನಿ ಬೇಯಲಿ ಅಂದ್ಬಿಟ್ಟು. ಅದು 10 ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ಇವಾಗ ನೋಡಿ ಬೆಂದಿದೆ. ಇವಾಗ ಈ ಟೈಮಲ್ಲಿ ಸಾಂಬಾರು ಪುಡಿ ಹಾಕ್ಕೋತೀನಿ ನಾನು. ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡ್ಬಿಡ್ತೀನಿ. ಬೇಕು ಅಂದರೆ ಉಪ್ಪು ಕಮ್ಮಿ ಇತ್ತು ಅಂದರೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ. ನಾನು 2 ಸಲ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಉಪ್ಪನ್ನ. ನೋಡೋಣ ಇವಾಗ ಇದು ಟೇಸ್ಟ್ ಮಾಡಿ ನೋಡಿಬಿಟ್ಟು ಆಮೇಲೆ ಉಪ್ಪು ಹಾಕ್ಕೋತೀನಿ. ಇವಾಗ ನೋಡಿ ಸಾಂಬಾರು ಪುಡಿ ಒಂದು 2ರಿಂದ 2.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಮ್ಮನೆ ಸಾಂಬಾರು ಪುಡಿ ಖಾರ ಕಮ್ಮಿ ಇದೆ, ಅದಕ್ಕೇ ಸ್ವಲ್ಪ 2ರಿಂದ 2.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಬೇಕು, ಮಕ್ಕಳ್ಯಾರು ತಿನ್ನೋಲ್ಲ, ಅದಕ್ಕೆ ನಮ್ಮನೆ ಖಾರ ಕಮ್ಮಿ ಇರೋದ್ರಿಂದ ಒಂದು 2 ಸ್ಪೂನು 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊತೀನಿ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ಹಿಂಗೆ ಇಷ್ಟೇ ಮಾಡ್ಕೊಂಡ್ರೂ ಬದನೇಕಾಯಿ ಪಲ್ಯ ಆಗುತ್ತೆ. ಇವಾಗ ನಾನು ಮಾಡಿದ್ದೀನಲ್ಲ ಇಷ್ಟೇ ಪುಡಿ ಹಾಕ್ಕೊಂಡು ತಿರುಗಿಸ್ಕೊಂಡು ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ಇದು ಪಲ್ಯ ಆಗುತ್ತೆ. ಒಂದು ಗೊಜ್ಜು ಥರ ಬೇಕು ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ನೀರು ಹಾಕ್ಕೊತೀನಿ. ನನಗೆ ಗೊಜ್ಜು ಬೇಕು ನನಗೆ, ಅದಕ್ಕೇ. ಈ ಹುಡುಗರು ಬದನೇಕಾಯಿ ಡೈರೆಕ್ಟಾಗಿ ತಿನ್ನೋದಿಲ್ಲ, ಗೊಜ್ಜು ಮಾತ್ರ ತಿನ್ಕೊತಾವೆ, ಅದಕ್ಕೇ ನಾನು ಗೊಜ್ಜೆ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಟೈಮಲ್ಲಿ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಚ್ಚಿಟ್ಬಿಟ್ರೆ ಬದನೇಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ. ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಬೇಕಷ್ಟೇ. ಅದು ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ, ಅದಕ್ಕೆ ಅದನ್ನೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಮುಗೀತು. ನೋಡಿ ಇವಾಗ ಕುದೀತಾ ಇದೆ. ಇವಾಗ ನೋಡಿದೆ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಅದಕ್ಕೆ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಒಂದು 5ರಿಂದ 10 ನಿಮಿಷ, ಒಂದು 6 ನಿಮಿಷ ಅಂದ್ಕೊಳ್ಳಿ. ಒಂದು 5ರಿಂದ 6 ನಿಮಿಷ ಎಲ್ಲ ಬೆಂದಿದೆಯಲ್ಲ, ಈ ಉಪ್ಪು ಖಾರ ಹಿಡೀಲಿ ಅಂದ್ಬಿಟ್ಟು, ಈ ಸಾಂಬಾರು ಪುಡಿ ಹಾಕಿದ್ದೀನಲ್ಲ ಖಾರ ಎಲ್ಲ ಹಿಡೀಲಿ ಅಂದ್ಬಿಟ್ಟು ಒಂದು 6 ನಿಮಿಷ 7 ನಿಮಿಷ ಬೇಯೋಕ್ಕೆ ಇಟ್ಬಿಡ್ತೀನಿ. ನೋಡಿ ಮುಚ್ಚಿದ್ದೀನಿ. ಇವಾಗ ಈ ಕಡೆ ಬೇಯೋಕ್ಕೆ ಇಟ್ಟಿದ್ದೀನಿ, ಅದಲ್ಲಿ ಕುದೀತಾ ಇರುತ್ತೆ. ಇವಾಗ ಇನ್ನೊಂದು ಕಡೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತು ಗೋಧಿ ಹಿಟ್ಟು ಇಷ್ಟು ಹಾಕ್ಕೊಂಡು, ಗೋಧಿ ಹಿಟ್ಟು ಅಂದರೆ ಒಂದು ಸ್ವಲ್ಪ ಅಂದರೆ ಬೈಂಡಿಂಗೋಸ್ಕರ ಅಷ್ಟೇ, ಕಿತ್ತೋಗಬಾರ್ದು ಅಕ್ಕಿ ರೊಟ್ಟಿ ಅಂತ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಒಂದು 1/4 ಗ್ಲಾಸ್, ಒಂದು 1/4 ಬೌಲ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ. ಒಂದಿಲ್ಲ ಅಂದರೆ ಒಂದು 3 ಸ್ಪೂನು ಅಷ್ಟೇ, ಅಷ್ಟು ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಕಾಂಬಿನೇಷನಾಗಿ. ಬದನೇಕಾಯಿ ಪಲ್ಯ ಅಂತೂ ಸಕ್ಕತ್ತಾಗಿರುತ್ತೆ ಗೊಜ್ಜು. ನೋಡಿ ಇವಾಗೆಲ್ಲ ಹಿಟ್ಟೆಲ್ಲ ಕಲಿಸ್ಕೊತೀನಿ. ಆ ಕಡೆ ಬೇಯ್ತಾ ಇರುತ್ತೆ, ಈ ಕಡೆ ಹಿಟ್ಟೆಲ್ಲ ಕಲಸಿಟ್ಕೊಂಡೆ ಅಷ್ಟೇ. ಕಲಿಸ್ಬಿಟ್ಟು ಇನ್ನೂ ನನ್ನ ಮಗ ಅಲ್ಲಿ ಪೂಜೆ ಮಾಡೋದ್ರಲ್ಲೇ ಟೈಮ್ ಕಳೀತಾ ಇದ್ದ. ಹಂಗೆ ನಾನು ಕೂಡ ಅವ್ರ ಜೊತೆ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಅವ್ನಲ್ಲಿ ಪೂಜೆ ಮಾಡ್ತಿದ್ದ. ಇನ್ನೊಬ್ಳು ನನ್ನ ತಂಗಿ ಮಗಳಿದ್ದೆಲ್ಲ ಅವಳ ಜೊತೆ ಹಂಗೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಅವ್ರು ಕೇಳ್ದಾಗ ಹಾಕ್ಕೊಂಡು ಕೊಟ್ಟೆ ಅಷ್ಟೇ. ಇವಾಗ ಕಲಸೆಲ್ಲ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ದೆ ಸುಮ್ಮನೆ. ಆಮೇಲೆ ಹಾಕ್ಕೊಡಮ್ಮ ನನಗೆ ಈಗ ಬೇಡ ಅಂತ ಹೇಳಿದ್ರು, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡಿಕೊಂಡು. ಎಲ್ಲ ಕೆಲಸ ಮುಗಿದಿದೆ ಆಲ್ರೆಡಿ. ಬಟ್ಟೆ ಏನಿಲ್ಲ ಇವತ್ತು, ಬಟ್ಟೆ ನಾಳೆ ಹಾಕ್ಕೊಳ್ಳೋಣ ಮಿಷಿನ್ಗೆ ಅಂತ. ಸದ್ಯಕ್ಕೆ ಇವಾಗ ಬಟ್ಟೆದು ಏನೂ ಇಲ್ಲ, ಮಧ್ಯಾಹ್ನದ ಮೇಲೆ ಕೆಲಸ ಇರುತ್ತೆ ಅಡುಗೆ ಮಾಡೋದೆಲ್ಲನೂ. ಆ ಕಡೆ ನೋಡಿ ಇವಾಗ ಅಕ್ಕಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಇವಾಗ ಈ ಗೊಜ್ಜು ರೆಡಿ ಆಯಿತು. ಇಷ್ಟೇ ರೆಡಿಯಾಗಿದೆ ನೋಡಿ. ಬೇಕು ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಬೋದು, ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಂಥರ ನೀರು ಥರ ಆಗಿಬಿಡುತ್ತೆ. ಇದಕ್ಕೆ ಕಡಲೆ ಬೀಜ ಇರ್ತಲ್ಲ, ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಬೇಕಾದ್ರೆ ಹಾಕ್ಕೊಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅದು ಉತ್ತರ ಕರ್ನಾಟಕದವರೆಲ್ಲ ಹಾಕ್ತಾರಲ್ಲ ಆ ಥರ, ಅವ್ರದ್ದು ಬೇರೆ ಮಸಾಲೆ ಇರುತ್ತೆ. ನಾನು ಅದು ಬೇರೆ ತೋರಿಸ್ತೀನಿ. ಇದು ನಮ್ಮ ಕಡೆ ನಾವು ಮಾಡೋದು ಈ ಥರ ಗೊಜ್ಜನ್ನ. ನೋಡಿ ಎಲ್ಲ ಕುದೀತಾ ಇದೆ ಚೆನ್ನಾಗಿ. ಅಷ್ಟೇ ಗೊಜ್ಜು ರೆಡಿ ಆಯಿತು. ಇವಾಗ ಎತ್ತಿಟ್ಬಿಡ್ತೀನಿ. ಆ ಕಡೆ ಇನ್ನೊಂದು ಕಡೆ ಆಮೇಲೆ ನೋಡೋಣ, ಒಂದು 10 ನಿಮಿಷ ಕುತ್ಕೊಂಡಿದ್ದು ಆಮೇಲೆ ರೊಟ್ಟಿ ಹಾಕೋಣ. ಇವಾಗೆಲ್ಲ ನೋಡಿ ಗೊಜ್ಜರೆಲ್ಲ ರೆಡಿ ಆಯಿತು. ಆಮೇಲೆ ಕೂತಿದ್ದು ಎದ್ದು ಬಂದು ಇವಾಗ ನೋಡಿ ಕೇಳಿದ್ರು ಇವಾಗ ಹಾಕ್ಕೊಡಮ್ಮ ರೊಟ್ಟಿನ ಅಂತ. ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಸ್ಟವೆಲ್ಲ ಹಚ್ಕೊಂಡು ಅದು ಹೆಂಚು ಚೆನ್ನಾಗಿ ಕಾಯಬೇಕು. ಈ ರೊಟ್ಟಿ ಬೇಗ ಎದ್ದೇಳಬೇಕು ಅಂದರೆ ಚೆನ್ನಾಗಿ ಕಾಯ್ದಿರಬೇಕು. ಇವಾಗೆಲ್ಲ ಚೆನ್ನಾಗಿ ಕಾಯ್ದಿದೆ. ಒಂದು 10 ನಿಮಿಷ ನಾನು ಚೆನ್ನಾಗಿ ಕಾಯಿಸಿದ್ದೀನಿ. ಕಾಯಿಸಾದ್ಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಚುಮ್ಗಿಸಿ, ಅಂದರೆ ಈವನಾಗಿ ಅಂದ್ಬಿಟ್ಟು, ಈವನಾಗಿ ಬಿಸಿ ಇದಾಗಲಿ ಅಂದ್ಬಿಟ್ಟು. ಇಲ್ಲಾಂದರೆ ಒಂದು ಕಡೆ ಚೆನ್ನಾಗಿ ಬಿಸಿ ಆಗಿಬಿಟ್ಟಿದ್ರೆ ರೊಟ್ಟಿ ಹಾಕಿದ ತಕ್ಷಣ ಒಂಥರ ಸೀದಂಗೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಚುಮ್ಮಿಸ್ಕೊಂಡು ಇವಾಗ ರೊಟ್ಟಿನ ಬೆಳೀತಾ ಇದ್ದೀನಿ ನೋಡಿ. ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಮಾಮೂಲಿ ಎಲ್ರಿಗೂ ಗೊತ್ತಿದ್ದು ಬಳಿಯೋ ರೊಟ್ಟಿನೇ ನಾನು ಮಾಡ್ಕೊಂಡಿರೋದು. ಇವಾಗ ಇದೆಷ್ಟನ್ನು ಹಾಕಿ ಬೆಳೆದಿದ್ದೀನಿ. ಇವಾಗ ನೋಡಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ಅದು ಅಂದರೆ ಇಲ್ಲಾಂದರೆ ಹಂಗೆ ಇಟ್ಬಿಟ್ರೆ ಒಂಥರ ವೈಟಿಗೆ ಬೇಯುತ್ತೆ. ಅದಕ್ಕೇ ಅದನ್ನು ನೀರು ಹಾಕ್ಬಿಟ್ಟು ಸುತ್ತ ನೀರು ಹಾಕ್ಕೊಬೇಕು. ನೀರೆಲ್ಲ ಹಾಕ್ಕೊಂಡು ಸವರ್ಬಿಟ್ಟು ಆಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕು. ಹಬೇಲಿ ಚೆನ್ನಾಗಿ ಬೇಯ್ಕೊಳ್ಳಿ. ಹಬೇಲಿ ಚೆನ್ನಾಗಿ ಬೆಂದಾದಮೇಲೆ ಇವಾಗ ನೋಡಿ ನಾನು ಜಾಸ್ತಿ ಹೊತ್ತು ಹೀಟ್ ಮಾಡಿರೋದಕ್ಕೆ ಹೆಂಚು ನೋಡಿ ಎಷ್ಟು ಬೇಗ ಎದ್ದೇಳುತ್ತೆ ಅಂತ. ನಾವು ಎಷ್ಟು ಚೆನ್ನಾಗಿ ಹೆಂಚು ಕಾಯಿಸಿರ್ತೀವೋ ಹಂಗೆ ಚೆನ್ನಾಗಿ ಎದ್ದೇಳುತ್ತೆ ಬೇಗನೆ. ಇವಾಗೆಲ್ಲನೂ ಅದು
ಎಲ್ಲ ರೊಟ್ಟಿ ಎದ್ದೇಳ್ತಾ ಇದೆ. ಇವಾಗ ಎದ್ದಾದಮೇಲೆ ಅದನ್ನು ಒಂದು ತಿರುವಾಕ್ಬಿಟ್ಟು ಒಂದು ನಿಮಿಷ ಬೇಯಿಸ್ಬಿಟ್ಟು ಹಾಕ್ಕೊಡೋದಷ್ಟೇ, ರೊಟ್ಟಿ ರೆಡಿ ಆಗುತ್ತೆ. ನೀವು ಕ್ರಿಸ್ಪಿಯಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕು ರೊಟ್ಟಿನ. ನಮ್ಮನೆ ಹುಡುಗರು ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನೋದಿಲ್ಲ, ಅದಕ್ಕೇ ಈ ಥರ ಮಾಡಿದ್ದೀನಿ. ನಿಮ್ಗೆ ಕ್ರಿಸ್ಪಿಯಾಗಿ ಬೇಕಂದರೆ ಇನ್ನೊಂದು 10 ನಿಮಿಷ ಅದ್ರ ಮೇಲೆ ಹೆಂಚಿನ ಮೇಲೆ ಬಿಟ್ಟು ಆಮೇಲೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ರೊಟ್ಟಿ ಮತ್ತು ಬದನೇಕಾಯಿ ಗೊಜ್ಜು ರೆಡಿ ಆಯಿತು. ಹಂಗೆ ಹುಡುಗರ್ಗೆ ಹಾಕ್ಕೊಟ್ಬಿಡೋಣ ಅಂತ ಹಾಕ್ಕೊಡ್ತಾಯಿದ್ದೀನಿ. ಆಮೇಲೆ ನಾನು ನಿಧಾನಕ್ಕೆ ತಿನ್ಕೊತೀನಿ. ನಮ್ಮಮ್ಮ ಬಂದಮೇಲೆ ನಮ್ಮ ಅಮ್ಮಂಗೂ ಹಾಕ್ಕೊಂಡು ಕೊಟ್ಟು ಆಮೇಲೆ ನಾನು ತಿನ್ನೋದು. ನೋಡಿ ಇವಾಗ ಕುತ್ಕೊಂಡು ತಿಂತಾ ಇದ್ದಾರೆ ಹುಡುಗರಂತೂ. ಅವ್ರಿಗೆ ಇಷ್ಟ ಆಗೋಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಿದ್ರು. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ಯಾವ ಥರ ವೀಡಿಯೋ ಹೋಗ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ, ಯಾರು ಕಮೆಂಟ್ ಅಂತೂ ಮಾಡ್ತಾಯಿಲ್ಲ. ನೋಡೋಣ, ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ಥ್ಯಾಂಕ್ ಯು.